ಏಕ್ದಮ್ ಹೋದಾಗ ಗೊತ್ತಾಗುತ್ತೆ ವೆರಿ ಕ್ಲಿಯರ್ಲಿ, ಎಂಥವ್ರಿಗೂ ಗೊತ್ತಾಗುತ್ತೆ. ರಾಜಕೀಯ, ಅಧಿಕಾರ ಮತ್ತು ಅಧಿಕಾರದ ವ್ಯಾಮೋಹ, ಇದಷ್ಟೇ ಕಾರಣಕ್ಕೆ ಅವ್ರು ಹೋಗಿದ್ದಾರೆ ವಿನಃ ಇನ್ನೇನೋ ಅಲ್ಲಿಯ ಐಡಿಯಾಲಜಿಗಳು ಅಥವಾ ಅಲ್ಲಿಯ ಸಿದ್ಧಾಂತಗಳೇನೋ ಇಷ್ಟ ಆಗ್ಬಿಟ್ಟಿದ್ದಾವೆ ಅನ್ನೋದೆಲ್ಲ ಸುಮ್ಮನೆ ಸುಳ್ಳು. ಇವಾಗ ಜಾತ್ಯತೀತ ಅಂತ ಹೇಳ್ತಾ ಇದ್ರಲ್ಲ, ದೇವೇಗೌಡರು ಜಾತ್ಯತೀತ ಅಂತ ಹೆಸರು ಇಟ್ಕೊಂಡು ಅವರೇ ಹೋಗಿದಾರಲ್ಲ ಕೋಮುಗಲಭೆ ಮಾಡೋರ ಜೊತೆ ಅಂತ ಹೇಳ್ತಾ ಇದ್ರಲ್ಲ ನೀವು, ಅವ್ರ ಜೊತೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದೀರ. ಸೊ ಅದಂಗೆ ಅವರು ಹೋದರು, ಮತ್ತೆ ಯಾಕೆ ಹೋಗ್ಬೇಕಿತ್ತು? ಬರೀ ಪುತ್ರ ವ್ಯಾಮೋಹನ ಅಥವಾ ಬೇರೆ ಬೇರೆ ಏನಾದರೂ ಇದೆಯಾ? ಅಧಿಕಾರ ವ್ಯಾಮೋಹ ಮತ್ತು ಪುತ್ರ ವ್ಯಾಮೋಹ, ಆಫ್ ಕೋರ್ಸ್ ಅದೆರಡೇ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕಂದರೆ ಈ ವಯಸ್ಸಲ್ಲಿ ಅವರ ತುಂಬ ವಯಸ್ಸನ್ನು ಅವರು ಈ ನಾಡು ನುಡಿ, ಇಲ್ಲಿನ ರೈತರು, ಈ ದೇಶ ಅಂತ ಕಳೆದವರು, ಇಂತಹ ಒಬ್ಬ ವ್ಯಕ್ತಿ ಈ ಸಂದರ್ಭದಲ್ಲಿ ಹೋಗೋದಕ್ಕೆ ಬೇರೆ ಇನ್ನೇನು ಕಾರಣ ಇರುತ್ತೆ? ಅವ್ರಿಗಂತೂ ಈಗ ಅಧಿಕಾರ ಬೇಕು ಅನ್ನುವಂಥ ಹಪಾಪಿ ಆಗಲಿ ಬೇರೆ ಇನ್ನೇನು ಇಲ್ಲ. ಏನಕ್ಕೆ ಹೋಗಿದ್ದಾರೆ? ಇಟ್ಸ್ ವೆರಿ ಕ್ಲಿಯರ್, ಹೋಗಿರೋದೇ ಅಧಿಕಾರ ಬೇಕು, ತನ್ನ ಪುತ್ರನಿಗೆ ಅಧಿಕಾರ ಬೇಕು ಅನ್ನುವಂಥ ಕಾರಣಕ್ಕೆ. ಈಗ ಕುಮಾರಸ್ವಾಮಿ ಅವ್ರ ಮೇಲೆ ಮಾತ್ರನೇ ವ್ಯಾಮೋಹ ಇರೋದು ದೇವೇಗೌಡರಿಗೆ, ಉಳಿದ ಮಕ್ಕಳ ಮೇಲೆ ಯಾರ ಮೇಲೂ ಇಲ್ವಾ? ನೀವು ದೇವೇಗೌಡರನ್ನ ಹೋಗಿ ಕೇಳಬೇಕು. ಅಲ್ಲ, ನೀವು ನೋಡಿದ್ದೀರಲ್ಲ, ನೀವು ಹತ್ರದಲ್ಲಿ ಇದ್ದವರಲ್ವಾ?